ಗೊತ್ತು, ನಾನೇ ಹೇಳಿದ್ದೀನಿ. ಹಾಂ ಗೊತ್ತು, ಮೊದಲು ಗೊತ್ತಿರಲಿಲ್ಲ. ಹಾಂ ಯಾವಾಗ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೀನಿ ಆವಾಗ ನಾನು ಹೇಳಿದ್ದೀನಿ ಫೋನ್ ಮಾಡಿ. ಹಾಂ ಅವ್ರ ಫ್ಯಾಮಿಲಿಯವರೇ ಫೋನ್ ಮಾಡಿ ನಿಮಗೆ ಏನಾರ ಹೇಳಿದ್ರೆ ಮೇಡಮ್ ಈ ಥರ ಸೂಸೈಡ್ ಅಟೆಂಪ್ಟ್ ಆದಮೇಲೆ? ಹಾಂ, ಅವ್ರು ಕಾಲ್ ಮಾಡಿದ್ರು. ಹಾಂ ಅವ್ರ ಅಕ್ಕ ಅವ್ರ ಭಾವ ಕಾಲ್ ಮಾಡಿದ್ರು, ಹೇಳಿದರು ಈ ಥರ ಏನಕ್ಕೆ ಸೂಸೈಡ್ ಮಾಡ್ಕೊಳ್ಳೋದು, ಸೂಸೈಡ್ ಕೇಸ್ ಎಲ್ಲ ಹೋಗಬೇಡ, ನಮ್ಮ ಮೇಲೆ ಬರುತ್ತೆ, ಏನಾದರೂ ಇದ್ದರೆ ಮಾತಾಡೋಣ ಬನ್ನಿ ಅಂತ ಕರೆದ್ರು. ಹೋದ್ವಿ, ಈ ಥರ ಹೇಳಿದ್ರು. ನೋಡಮ್ಮ ಅವನ ಹತ್ರ ಮಾತಾಡು, ಏನು ಡಿಸಿಷನ್ ಅಂತ ತಗೋ ಅಂತ ಹೇಳಿದ್ರು ಅಷ್ಟೇ. ಅವರು ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿಯವರು? ನನ್ನ ಪರವಾಗಿ ಅಂತಲ್ಲ, ಹಾಂ ಅವ್ರು ಅಷ್ಟೇ ಹೇಳಿದ್ರು. ಹಾಂ. ಏನು ಮಾಡ್ತೀಯ ನೋಡಮ್ಮ, ಅವನ ಹತ್ರ ಮಾತಾಡ್ಕೊ ಅಂತ ಹೇಳಿದ್ರು. ಅದಕ್ಕೆ ಏನು ಹೇಳಿದೆ ಮೇಡಮ್ ನೀವು ಯಾರು ಹುಡುಗ ವಿಷಯಕ್ಕೂ? ಏನು ಹೇಳಿಲ್ಲ, ಹಾಂ ಏನು ಹೇಳಿ ನಾನು ಫ್ಯಾಮಿಲಿನ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿದೆ. ಇವಾಗ ನನ್ನ ಪರಿಸ್ಥಿತಿ ಏನು ಅಂತ ನನಗೆ ಬೇಕು, ನನ್ನ ಜೀವನ ಏನು, ಮದುವೆ ಆಗ್ತೀನಿ ಅಂತ ಇಷ್ಟು ದೂರ ಬಂದಂದಮೇಲೆ ಮಾತಾಡಬೇಕಲ್ಲ. ನನ್ನ ಬಗ್ಗೆ ಯಾಕೆ ಹೇಳಿಲ್ಲ ಮನೆಗೆ? ಹೇಳಬೇಕಿತ್ತು, ಮಾತಾಡಬೇಕು. ಅಂದರೆ ಮದುವೆ ಆಗೋದಕ್ಕೆ ಏನಾರ ಕಂಡೀಷನ್ ಹಾಕಿದ್ರಾ? ಅಂದರೆ ಕನ್ವರ್ಟ್ ಆಗಬೇಕು, ಏನೂ ಆಗಿರ್ಲಿಲ್ಲ. ಕನ್ವರ್ಟ್ ಆಗಬೇಕು ಆ ಥರ? ಅದು ನಾನು ಹೇಳಿದೆ, ಯಾಕೆ ಹಿಂಗೆಲ್ಲ ಮೋಸ ಮಾಡಿದ್ಯಾ ಅಂತ ಕೇಳಿದ್ದಕ್ಕೆ ಅವಾಗ ಹೇಳಿದ್ದೆ. ಹಾಂ ಅವರನ್ನ ಅವ್ರ ಭಾವ ಎಲ್ಲ ಬಂದು ಕನ್ವರ್ಟ್ ಆಗಬೇಕು, 40 days ಟೈಮ್ ತಗೊಳುತ್ತೆ, ಹೆಂಗೆ ನಮಾಜ್ ಮಾಡಬೇಕು, ಹೆಂಗೆ ಅದೆಲ್ಲ ಏನೇನೋ ಅವ್ರು ಮಾಡ್ತಾರೆ. ನಮಾಜ್ ಹೆಂಗೆ ಹೋಗ್ಬೇಕು ಅದೆಲ್ಲ, ಅದಕ್ಕೆ ಟೈಮ್ ಇಡಿಸುತ್ತೆ. ಕನ್ವರ್ಟ್ ಆಗಿ ಆಮೇಲೆ ಮದುವೆ ಆಗೋಣ. ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು ಸರ್, ಶಿಕ್ಷೆ ಆದ್ರೇ ಅವರು ಚೇಂಜ್ ಆಗೋದು. ನಾರ್ಮಲಿ ಹೇಳ್ತಾ ಹೋದರೆ ಅವ್ರು ಚೇಂಜ್ ಆಗಲ್ಲ, ಹಿಂಗೆ ಮಾಡ್ತಾನೆ ಇರ್ತಾರೆ. ಅಂದರೆ ಜನರಲ್ಲಾಗಿ ಏನಾದರೂ ಬೇರೆ ಹಿಂದಿ ಲೇಡೀಸ್ ಹುಡುಗಿರ ಬಗ್ಗೆ ಏನಾರು ಹೇಳ್ತಾ ಇದ್ರು ಅವರು ಈ ಥರ ಅಂತೇನಾರ? ಏನು ಹೇಳ್ತಾ ಇದ್ದೀನಿ, ಬಟ್ ನಾನು ನೋಡ್ತಾ ಇದ್ದೆ ಚಾಟ್ ಮಾಡೋದು, ಮಾತಾಡೋದೆಲ್ಲ ನಾನು ನೋಡ್ತಾ ಇದ್ದೆ. ನಾನು ಕೇಳಿದೆ, ಜಗಳ ಮಾಡಿದೆ, ಹಾಂ ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ, ಏನು ಕಡಿಮೆ ಆಗಿದೆ, ನೀವು ಮಾಡೋದಕ್ಕೆ ಏನು ರೀಸನ್ನು ಅಂತ ಕೇಳಿದೆ. ಮಾಡಲ್ಲ ಅಂತ ಹೇಳಿದ್ರು, ಮತ್ತೆ ಅದೇ ಬಿಟ್ಟು. ಅಂದರೆ ಹಿಂದೂ ಹೆಣ್ಮಕ್ಳ ಬಗ್ಗೆ ಏನಾರ ಚೀಪಾಗಿ ಮಾತಾಡೋದು ಆ ಥರ ಏನಾರ? ಇಲ್ಲ, ನನ್ನ ಮುಂದೆ ಏನು ಮಾತಾಡ್ತೀನಿ.